ಜಂತರ್ ಮಂತರ್ ಅಂಗಳದಲ್ಲಿ ನೆತ್ತರು ಹರಿಸಿ ನಿದ್ದೆ ಕೆಟ್ಟು ಧ್ವನಿ ಎತ್ತಿದ್ದಂತಹ ಸಾವಿರಾರು ಮಂದಿಯ ನೋವು ಕಣ್ಣೀರಿಗೆ ಕೊನೆಗೂ ಅತಿ ದೊಡ್ಡ ಗೆಲುವು ಸಿಕ್ತು. ಈ ಬೆನ್ನಲ್ಲೇ 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಜ್ಯದಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಶಿವಶಂಕರಪ್ಪ ಸಾಹುಕಾರ್ ಸೇರಿ 4 ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡ ಅಧಿಕಾರಿ. ಭ್ರಷ್ಟಾಚಾರದ ಗಂಭೀರ ಆರೋಪ ಹೊತ್ತು ಸಸ್ಪೆಂಡ್ ಆದ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಬಿಗ್ ಡೀಲ್, ಶಿವಶಂಕರಪ್ಪ ಸಾಹುಕಾರ್ ಏವರ್. 16 ಅನುಮಾನ, ನ್ಯಾಯಕ್ಕಾಗಿ ಹೆಚ್ಚಿದ ಆಗ್ರಹ. ಹೌದು, 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ ಸಂಬಂಧ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸಂಬಂಧಿಕರಿಗೆ ಹಣ ನೀಡಿದವರಿಗೆ ಹುದ್ದೆ ಅಂತ ಆರೋಪಿಸಿ ಪಶು ವೈದ್ಯಾಧಿಕಾರಿ ಮಂಜುನಾಥ್ ಅನ್ನೋರು 4 ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದರ ಆಧಾರದಲ್ಲಿ ಶಿವಶಂಕರಪ್ಪ ಸಾಹುಕಾರ್, ಕೆಪಿಎಸ್ಸಿ ಸದಸ್ಯರು, ಕೆಲ ಅಭ್ಯರ್ಥಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದರ ಜೊತೆಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ 25 ಸಂತ್ರಸ್ತ ವಿದ್ಯಾರ್ಥಿಗಳು, ಡಿಗ್ರಿ ಎಕ್ಸಾಮ್ನಲ್ಲಿ ಫೇಲ್ ಆದವರು ಕಠಿಣ ಪರೀಕ್ಷೆ ಪಾಸ್ ಆಗಿದ್ದು ಹೇಗೆ ಅಂತ 16 ಅನುಮಾನಗಳನ್ನ ಮುಂದಿಟ್ಟು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಡಿಗ್ರಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಅಂದ್ರೆ ಇದೇ ಶಿವಶಂಕರಪ್ಪ ಸಂಬಂಧಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ಹೇಗೆ? ಯುಪಿಎಸ್ಸಿ ಪರೀಕ್ಷೆ ಬರೆದು ಪಾಸ್ ಆದವರೇ ಈ ಪರೀಕ್ಷೆ ಪಾಸ್ ಆಗೋದ್ರಲ್ಲಿ ವಿಫಲರಾಗಿದ್ದಾರೆ. ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ OMR ಖಾಲಿ ಬಿಟ್ಟೋರು ಪಾಸ್ ಆಗಿದ್ದೇಗೆ? ದುಡ್ಡು ಕೊಟ್ಟವರನ್ನ ಹೊರ ರಾಜ್ಯದ ಹೋಟೆಲ್ ರೆಸಾರ್ಟ್ಗೆ ಕರ್ಕೊಂಡೋಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವ ಅನುಮಾನ ಇದೆ. ಇದಲ್ಲದೆ ಈಗ ಪಾಸ್ ಆಗಿರುವ ವಿದ್ಯಾರ್ಥಿಗಳ ಫೋನ್ ಪರೀಕ್ಷೆ ಹಿಂದಿನ ದಿನ ಸ್ವಿಚ್ ಆಫ್ ಆಗಿರುತ್ತೆ ಯಾಕೆ? ಅರ್ಹತಾ ಪಟ್ಟಿಯಲ್ಲಿ ಪರೀಕ್ಷಾರ್ಥಿಗಳ ಹೆಸರು, ರಿಜಿಸ್ಟರ್ ನಂಬರ್ ಬಿಟ್ಟು ಬೇರೆ ಏನೂ ಇರಲ್ಲ. ಆದ್ರೂ ವಿದ್ಯಾರ್ಥಿಗಳಿಗೆ ನೇರವಾಗಿ ಡೀಲ್ ಮಾಡ್ತೀವಿ ಅಂತ ಕರೆ ಮಾಡಿದ್ದು ಹೇಗೆ? ಮಾಹಿತಿ ಕೊಟ್ಟವರು ಯಾರು? ಕೆಪಿಎಸ್ಸಿ ಸದಸ್ಯರಿಂದಲೇ ಬ್ರೋಕರ್ಗಳಿಗೆ ವಿದ್ಯಾರ್ಥಿಗಳ ಮಾಹಿತಿ ರವಾನೆ ಆಗಿರುವ ಅನುಮಾನ ಇದೆ. OMR ತಿದ್ದುಪಡಿ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಕಾರ್ಬನ್ ಡೇಟಿಂಗ್ ತನಿಖೆ ಆಗ್ಬೇಕು ಅನ್ನೋದು ಪರೀಕ್ಷಾರ್ಥಿಗಳ ಒತ್ತಾಯ. ಇನ್ನು ಸಾಲು ವಿವಾದಗಳ ಹಿನ್ನೆಲೆ ಕೆಪಿಎಸ್ಸಿಯಲ್ಲೂ ಬದಲಾವಣೆ ಆಗಲಿದ್ಯಾ ಎಂಬ ಪ್ರಶ್ನೆಗೆ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದು, ಯಾರೂ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡುವಂತಿಲ್ಲ. ಆಡಳಿತ ವಿಪಕ್ಷದವರು ಎಲ್ಲರೂ ಸೇರಿ ಕ್ರಾಂತಿ ಮಾಡೋಣ, ಹೊಸ ಕಾನೂನು ಜಾರಿಗೆ ತರೋಣ ಎಂದಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಪ್ರಶ್ನಿಸಿದ್ದಾರೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ, ನಾ ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದ್ಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ BJP ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿದ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ನಿಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? BJP ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದರೆ ಇದೆಲ್ಲ ಒಂದೇ ಅಲ್ಲ. ನಾಮಿನೇಷನ್ ಚೇರ್ಮನ್ನು BJPದವರೇ, ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ನಲ್ಲಿ KPSC ಚೇರ್ಮನ್ನಿಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಿರ್ಬೋದು, ಅವರು ಕೂಡ BJPಯವರ ಲೀಗಲ್ ಸೆಲ್ದವರೇ. ಅಂದರೆ ಇದು ಸುಮ್ಮನೆ ಇದು ಮೊಸಳೆ ಕಣ್ಣೀರು ಅಷ್ಟೇ ಇವ್ರದ್ದು. ಇನ್ನು ಈ ಬೆನ್ನಲ್ಲೇ ಜುಲೈ 17, 2026ರಂದು ಹೊರಡಿಸಲಾಗಿದ್ದ ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನ ಕೆಪಿಎಸ್ಸಿ ತಡೆ ಹಿಡಿದಿದೆ. ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ವಿಶೇಷ ಆಂತರಿಕ ವಿಚಾರಣಾ ಉಪಸಮಿತಿಯನ್ನ ರಚನೆ ಮಾಡಿದ್ದು, 1 ವಾರದ ಒಳಗೆ ಅಕ್ರಮದ ಕುರಿತು ಪರಿಶೀಲಿಸಿ ವರದಿಯನ್ನ ಸಲ್ಲಿಸುವಂತೆ ಉಪಸಮಿತಿಗೆ ಸೂಚಿಸಲಾಗಿದೆ. ಒಟ್ಟಾರೆ ಎಲ್ಲ ಅನುಮಾನಗಳಿಗೆ ತನಿಖೆ ಬಳಿಕವೇ ಪೊಲೀಸರೇ ಸೂಕ್ತ ಉತ್ತರ ಕಂಡುಹಿಡಿಯಬೇಕಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಿದೆ. ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.